ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮನೆ ಯೂಟ್ಯೂಬ್ ಚಾನಲ್. ವೀಕ್ಷಕರು, ನೀವು ನೋಡ್ತಾ ಇದ್ರೆ ಕನ್ನಡ ಮನೆ ಯೂಟ್ಯೂಬ್ ಚಾನಲ್. ವೀಕ್ಷಕರು, ಒಂದು ಹೊಸ ಮನೆ ಜೊತೆ ಬಂದಿದ್ದೀನಿ. ಈ ಒಂದೇ ಮನೆಯಲ್ಲಿ, ಒಂದೇ ಬಿಲ್ಡಿಂಗ್ ಅಲ್ಲಿ ನಿಮಗೆ 2 ಮನೆ ಸಿಗುತ್ತೆ. 1 BHK, ಗ್ರೌಂಡ್ ಫ್ಲೋರ್ ಒಂದು, 3ನೇ ಫ್ಲೋರ್ ಒಂದು. ಹಾಗಿದ್ರೆ ನೋಡ್ಕೊಂಡ್ ಬರೋಣ ಈ ಮನೆ ಯಾವ ತರ ಇದೆ ಅಂತ. ಬನ್ನಿ ನೋಡ್ಕೊಂಡ್ ಬರೋಣ. ವೀಕ್ಷಕರೇ, ಈ ಮನೆ ಮುಂದೆ ರೋಡ್ ಇದು. ಈ ರೋಡ್ ತುಂಬಾ ಚಿಕ್ಕದಿದೆ, ಒಂದು 15 ಫೀಟ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಇದೇ ಬಿಲ್ಡಿಂಗ್ ನೀವು ನೋಡ್ತಾ ಇರೋದು. ಈ ಬಿಲ್ಡಿಂಗ್ ಅಲ್ಲಿ ಬಾಟಮ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK, ಹಾಗೆ ಟಾಪ್ ಅಲ್ಲಿ 3rd ಫ್ಲೋರ್ ಅಲ್ಲಿ 1 BHK ರೆಂಟ್ಗೆ ಮನೆ ಈ ಒಂದು ಬಿಲ್ಡಿಂಗ್ ಅಲ್ಲಿ ಬರ್ತಾ ಇದೆ ನಿಮ್ಗೆ. ಸೊ ನೀವು ಬಾಟಮ್ ಅಲ್ಲಿ ಗ್ರೌಂಡ್ ಅಲ್ಲಿ ತಗೋಬಹುದು, ಇಲ್ಲ 3rd ಫ್ಲೋರ್ ಆದ್ರೂ ನೀವು ಈ ಒಂದು ಮನೆಯನ್ನ ತಗೋಬಹುದು. ಸೇಮ್ ಆಸ್ ಇಟ್ ಇಸ್ ಇವಾಗ ಏನ್ ತೋರಿಸ್ತಾ ಇದೀನಿ, ಸೇಮ್ ಆಸ್ ಇಟ್ ಇಸ್ ಮನೆ ನಿಮ್ಗೆ 3rd ಫ್ಲೋರ್ ಕೂಡ ಒಂದು ಸಿಗತ್ತೆ. ಹಾಗಿದ್ರೆ ಬನ್ನಿ ನೋಡ್ಕೊಂಡ್ ಬರೋಣ ಈ ಮನೆ ಯಾವ ತರ ಇದೆ ಅಂತ. ಇದು ಎಂಟ್ರೆನ್ಸ್. ಡೋರ್ ಕೂಡ ತುಂಬಾ ಚೆನ್ನಾಗಿರೋ, ಸ್ಟ್ರಾಂಗ್ ಆಗಿರೋ ಡೋರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಳಗಡೆ ನೋಡೋದಾದ್ರೆ ಇದು ಒಂದು ಲಿವಿಂಗ್ ವೆಂಟಿಲೇಟರ್ ಕೊಟ್ಟಿದ್ದಾರೆ. ಹಾಲು ಲೆಂತ್ ಅಲ್ಲಿ ಇದೆ, ವಿಡ್ತ್ ಅಲ್ಲಿ ಇಲ್ಲ. ಲೆಂತ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಹಾಗೆ ಈ ಹಾಲಿಗೆ ಅಟ್ಯಾಚ್ ಆಗಿ ಬ್ಯಾಕ್ ಸೈಡ್ ಅಲ್ಲಿ ಅಂದ್ರೆ ಒಂದು ಗೋಡೆ ಮಾಡಿದ್ದಾರೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಒಂದು ವೆಸ್ಟರ್ನ್ ಸ್ಟೈಲ್ ಒಂದು ವಾಶ್ರೂಮ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಸೊ ಎಕ್ಸಿಸ್ಟರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಸ್ಮೆಲ್ ಒಳಗಡೆ ಇದು ಆಗ್ತಾ ಇರುತ್ತೆ ಡೋರ್ ಹಾಕಿದಾಗ ಅಂತ, ಅದು ಎಕ್ಸಿಟ್ ಆಗ್ಲಿ ಅಂತ ಅಲ್ಲೊಂದು ಎಕ್ಸಿಸ್ಟರ್ ಕೊಟ್ಟಿದ್ದಾರೆ. ಸೊ ಅದ್ರ ಇಲ್ಲಿ ನೋಡೋದಾದ್ರೆ ನೀವು ಹಾಲಿಂದನೇ ಇಲ್ಲೇ ಕಾಣುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ. ಇದೊಂದು 1 BHK ಮನೆ ಆಗಿರೋದ್ರಿಂದ ಇದೊಂದು ಬೆಡ್ರೂಮು. ಸೊ ಇದು ಕಿಚನ್. ಇಲ್ಲಿ ಲೈಟ್ ಸಿಸ್ಟಮ್ ಎಲ್ಲ ಇಟ್ಟಿದ್ದಾರೆ. ಸೊ ಇದು ಲೈಟ್ ಆನ್ ಆಯ್ತು. ಇದು ಕಿಚನ್ ಏನ್ ನೋಡ್ತಿದ್ರ. ಸೊ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಸೊ ಇದು ಹಾಲ್ ಪಕ್ಕದಲ್ಲಿ ಇದು ಬೆಡ್ರೂಮು. ಈ ಬೆಡ್ರೂಮ್ ಇಂದ ಫ್ಯಾನ್ಸ್ ಎಲ್ಲ ಅವೈಲೇಬಲ್ ಕೊಟ್ಟಿದ್ದಾರೆ. ಎಲ್ಲ ಒಂದು ರೂಮ್ ಅಲ್ಲೂ ಮತ್ತೆ ಹಾಲ್ ಅಲ್ಲಿ ಫ್ಯಾನ್ಸ್ ಕೊಟ್ಟಿದ್ದಾರೆ. ಇದು ಕಿಚನ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಹಾಗೆ ಈ ಕಿಚನ್ ಗೆ ಅಟ್ಯಾಚ್ ಆಗಿನೇ ನಿಮ್ಗೆ ಇಲ್ಲಿ ವೆಂಟಿಲೇಟರ್ ಕೊಟ್ಟು ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ, ಔಟ್ ಸೈಡ್ ಇಂದ ಬಂದಾಗ ನಾವು ಕೈಕಾಲೆಲ್ಲ ತೊಳ್ಕೊತೀವಿ ಅಂದ್ರೆ ಅದಕ್ಕೋಸ್ಕರ ಒಂದು ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಸೊ ಈ ಮನೆ ಒಂದು ನಿಮ್ಗೆ ಬೇಕಾಗಿತ್ತಂದ್ರೆ, ಸೊ ಈ ಮನೆಗೆ ಅವೈಲೇಬಲ್ ಇರುವಂತ ನಿಯರೆಸ್ಟ್ ಅಲ್ಲಿ ನಿಮ್ಗೆ, ಸೊ ಈ ಮನೆ ನಿಯರೆಸ್ಟ್ ನಿಮ್ಗೆ ಜಾಲಹಳ್ಳಿ ಕ್ರಾಸ್, ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್, ಟಿ ದಾಸರಳ್ಳಿ ಮಾರ್ಕೆಟ್, ಹಾಗೆ ಜಿಯೋ ಮಾರ್ಟ್, ರಾಕ್ ಲೈನ್ ಮಾಲ್ ಇವೆಲ್ಲ ಕೂಡ ನಿಯರ್ ಆಗುತ್ತೆ. ಸೊ 3rd ಫ್ಲೋರ್ ಕೂಡ ಒಂದು ಮನೆ ಇದೆ ಅಂತ ಹೇಳಿದೆ ನಾನು ನಿಮಗೆ, ಅದನ್ನು ನೋಡ್ಕೊಂಬರೋಣ. ಸೊ ಈ ಮನೆಗೆ ನಿಮಗೆ 11,500 rupees ರೆಂಟ್ ಹೇಳ್ತಿದ್ದಾರೆ ಓನರು. ಹಾಗೆ 3rd ಫ್ಲೋರ್ಲು ಕೂಡ ಸೇಮ್ ಆಸ್ ಇಟ್ ಈಸ್. ಬಟ್ ಇವರು ಏನಪ್ಪಾ ಅಂದರೆ ಓನ್ಲಿ ಬ್ಯಾಚುಲರ್ಸಿಗೆ ಮಾತ್ರ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಯಾರು ಫ್ಯಾಮಿಲಿ ಕೂಡ ಈ ಮನೆಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇವ್ರು ಬ್ಯಾಚುಲರಿಗೆ ಪ್ರಿಪೇರ್ ಕೊಡ್ತಾ ಇದ್ದಾರೆ. ಈ ಒಂದು 3rd ಫ್ಲೋರ್ಲಿ ಏನು ಬೆನಿಫಿಟ್ ಅಪ್ಪ ಅಂದರೆ, ಡೋರ್ ಓಪನ್ ಇಲ್ಲ, ಇದು ಓನರ್ ಇರಲಿಲ್ಲ, ಅದು ಕ್ಲೋಸ್ ಇತ್ತು. ಡೋರ್ ಒಂದು ಓಪನ್ ಏನಪ್ಪ ಟೆರಸ್ ಕೊಟ್ಟಿದ್ದಾರೆ. ಸೊ ಇದೊಂದು ಬೆನಿಫಿಟ್ ಇದೆ. 3rd ಫ್ಲೋರ್ಲಿ ಯಾವ ಥರ ಮನೆ ಇದೆ ಅಂದರೆ, ಇದು ಡೋರ್ ಕ್ಲೋಸ್ ಇತ್ತು, ಆ್ಯಕ್ಚುಲಿ ಓನರ್ ಇರಲಿಲ್ಲ, ಇದಕ್ಕೆ ಕೀ ಲಾಕ್ ಮಾಡಿದ್ರು, ಕೀ ಸಿಕ್ಕಿಲ್ಲ. ಸೇಮ್ ಆಸ್ ಇಟ್ ಇಸ್ ಗ್ರೌಂಡ್ ಫ್ಲೋರ್ ಏನ್ ಮನೆ ನೋಡಿರಲ್ಲ, ಸೇಮ್ ಆಸ್ ಇಟ್ ಇಸ್ ಮನೆ ಇಲ್ಲೂ ಕೂಡ ಇರೋದು. ಈ ಒಂದು ಮನೆ ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಕ್ಕಿದೆ ಅನ್ಕೋತೀನಿ. ಈ ಮನೆಯಲ್ಲಿ ನೀವು ಗ್ರೌಂಡ್ ಅಲ್ಲಿ ತಗೋಬಹುದು, 3rd ಫ್ಲೋರ್ ಅಲ್ಲಿ ತಗೋಬಹುದು. ಯಾವ್ದಾದ್ರು ಮನೆ ತಗೊಳ್ಳಿ, ನಿಮಗೆ ರೆಂಟ್ ಸೇಮ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿ. ಓನರ್ ಡಿಸ್ಕ್ರಿಪ್ಷನ್ ಹಾಗೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ನ. ಹಾಗೆ ನಿಮಗೆ ನಮ್ಮ ಒಂದು ಕನ್ನಡ ಮನೆ ಯೂಟ್ಯೂಬ್ ಚಾನಲ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.